ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಟ್ಯಾರೋ ಲೈಫ್ ಚಾನೆಲ್ಗೆ ಸ್ವಾಗತ. ನಾನು ಡಾಕ್ಟರ್ ರಮ್ಯಾ. ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿ ದುಡ್ಡಿನ ವಿಚಾರ, ದುಡ್ಡನ್ನು ಹೇಗೆ ಅಟ್ರಾಕ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ಇವತ್ತಿನ ದಿನ ದುಡ್ಡು ಅಂತಕ್ಕಂಥದ್ದು ಬಹಳ ಮುಖ್ಯ. ಎಷ್ಟೋ ಜನ ಹೇಳ್ತೀರಾ, ಮೇಡಮ್ ದುಡ್ಡು ಬರ್ತಾ ಇದೆ, ನಿಲ್ತಾ ಇಲ್ಲ, ಯಾವ್ದ್ಯಾವುದಕ್ಕೂ ಖರ್ಚಾಗ್ತಾ ಇದೆ, ಸ್ಥಿರವಾಗಿ ನಿಲ್ತಾ ಇಲ್ಲ ದುಡ್ಡು ಅಂತಕ್ಕಂಥದ್ದು ಕಂಪ್ಲೇಂಟ್ಸ್ನ ನಾವು ಪ್ರತಿನಿತ್ಯ ನೋಡ್ತೀವಿ. ಇವತ್ತಿನ ದಿನ ವಿಶೇಷವಾಗಿ ಇವಾಗ ನ್ಯೂ ಮೂನ್ ಸಹ ಇರೋದ್ರಿಂದ ನಿಮ್ಮೆಲ್ಲರಿಗೆ ಒಂದು ಮ್ಯಾಜಿಕಲ್ ಆಗಿರ್ತಕ್ಕಂಥ ಒಂದು ಉಪಾಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಉಪಾಯ ನೀವು ಮಾಡಿದ್ದೇ ಆದಲ್ಲಿ ನಿಮ್ಮ ಬಳಿ ಹಣ ಅಂತಕ್ಕಂಥದ್ದು ಬರೋದಕ್ಕೆ ಆರಂಭ ಆಗುತ್ತೆ. ಹಣ ಅಂತಕ್ಕಂಥದ್ದು ನಿಮ್ಮ ಕೈಯಲ್ಲಿ ನಿಲ್ಲುತ್ತೆ ಕೂಡ. ಏನಪ್ಪ ಅಂತಹ ಒಂದು ಶಕ್ತಿಶಾಲಿ ಒಂದು ಉಪಾಯ ಅಂತ ನೋಡೋದಾದ್ರೆ, ನನ್ನ ಹತ್ರ ಇದೆ ಒಂದು ಮನಿ ಬೌಲ್. ಹೌದು ವೀಕ್ಷಕರೇ, ಸೊ ಈ ಬೌಲ್ ಅಂತಕ್ಕಂಥದ್ದು ಏನಿದೆ, ಇದನ್ನ ಮಾಡಿ ನಿಮ್ಮ ಒಂದು ವರ್ಕ್ ಟೇಬಲ್ ಆಗಿರ್ಬೋದು, ಮನೆಯ ದೇವರ ಮನೆ ಆಗಿರ್ಬೋದು, ಅಥವಾ ನೀವು ಎಲ್ಲಿ ಕೆಲಸ ಮಾಡ್ತೀರಾ ಆ ಒಂದು ಟೇಬಲ್ ಮೇಲೆ ನೀವು ಇದನ್ನ ಸ್ಥಾಪನೆ ಮಾಡಬಹುದು. ಇದರಿಂದ ನಿಮಗೆ ತುಂಬ ಹಣಾಕರ್ಷಣೆ ಅಂತಕ್ಕಂಥದ್ದು ಆಗುತ್ತೆ. ಹಾಗಿದ್ರೆ ಅಂಥದ್ದು ಏನು ವಿಶೇಷತೆ ಈ ಒಂದು ಬೌಲಲ್ಲಿ ಅಂತ ನೋಡೋದಾದ್ರೆ, ಈ ಒಂದು ಮನಿ ಬೌಲ್ ಬಹಳ ವಿಶೇಷ. ಅಂಥದ್ದು ಏನಪ್ಪ ವಿಶೇಷತೆ ಇದೆ ಈ ಒಂದು ಮನಿ ಬೌಲಲ್ಲಿ ಅಂತಂದರೆ, ಈ ಬೌಲ್ ಬಂದು ನಿಮಗೆ ಸೆಲೆನೈಟ್ ಕ್ರಿಸ್ಟಲಿಂದ ಮಾಡಲಾಗಿರುತ್ತೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಥವಾ ಕೆಲವ್ರಿಗೆ ಗೊತ್ತಿಲ್ಲದೆ ಇದ್ದರೆ, ಸೆಲೆನೈಟ್ ಕ್ರಿಸ್ಟಲ್ ಬಿಳಿಯ ಒಂದು ಬಣ್ಣದಲ್ಲಿ ಇರ್ತಕ್ಕಂಥ ಕ್ರಿಸ್ಟಲ್ ಇದಾಗಿರುತ್ತೆ. ಅದರ ಸಮೇತ ಈ ಒಂದು ಸೆಲೆನೈಟ್ ಕ್ರಿಸ್ಟಲ್ ಜೊತೆ ನೀವು ಯಾವುದೇ ಒಂದು ಕ್ರಿಸ್ಟಲ್ ಇಟ್ಟರೂ ಅದು ನೀಟಾಗಿ ಕ್ಲೆನ್ಸ್ ಆಗ್ತಾ ಇರುತ್ತೆ ಆ್ಯಂಡ್ 24/7 ಚಾರ್ಜ್ ಆಗ್ತಾನೆ ಇರುತ್ತೆ. ಈ ಒಂದು ಅಡ್ವಾಂಟೇಜ್ ನಮಗೇನಪ್ಪ ಅಂದರೆ, ನೀವು ನೋಡ್ಬೋದು ಇಲ್ಲಿ ಒಂದು ನಾನು ಗಣಪತಿಯನ್ನು ಇಟ್ಟಿದ್ದೇನೆ. ಈ ಗಣಪತಿ ಬಂದು ಪೈರೈಟ್ ಕ್ರಿಸ್ಟಲಿಂದ ಮಾಡಿರ್ತಕ್ಕಂಥ ಗಣಪತಿ. ಅಂದರೆ ಈ ಒಂದು ಪೈರೈಟ್ ಸ್ಟೋನನ್ನು ನೀವೇನು ನೋಡ್ತೀರಾ, ಈ ಸ್ಟೋನಿಂದನೇ ಗಣಪತಿಯ ಮೂರ್ತಿಯನ್ನು ಮಾಡಿರ್ಪಟ್ಟಿರುತ್ತೆ. ಸೊ ಈ ಒಂದು ಪೈರೈಟ್ ಸ್ಟೋನ್ ಬಂದ್ಬಿಟ್ಟು ನಿಮಗೆ ಮನಿ ಅಟ್ರಾಕ್ಷನ್ ಅಂತಕ್ಕಂಥದ್ರಲ್ಲಿ ದುಡ್ಡನ್ನು ಅಟ್ರಾಕ್ಟ್ ಮಾಡುವಂತಹ ಕ್ರಿಸ್ಟಲ್ ಪೈರೈಟ್. ಸೊ ಇದನ್ನು ನಾವು ಸೆಲೆನೈಟ್ ಪ್ಲೇಟ್ ಅಥವಾ ಬೌಲ್ ಮೇಲೆ ಇರೋದ್ರಿಂದ ಈ ಒಂದು ಕ್ರಿಸ್ಟಲ್ ನಿಮಗೆ 24/7 ಚಾರ್ಜ್ ಆಗ್ತಾನೇ ಇರುತ್ತೆ, ದುಡ್ಡು ಅಟ್ರಾಕ್ಟ್ ಆಗ್ತಾನೆ ಇರುತ್ತೆ. ಹೇಗೆ ಮಾಡೋದು ಈ ಒಂದು ಮನಿ ಬೌಲ್ನ ಅಂತಂದರೆ, ನೀವು ನೋಡ್ಬೋದು. ಆ್ಯಂಡ್ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪ ಅಂತಂದರೆ, ಈ ಒಂದು ಸಿಜಲ್ನ ನೀವು ಗಮನಿಸಿ ವೀಕ್ಷಕರೇ. ಓಕೆ, ಸೊ ಈ ಒಂದು ಸಿಜಲ್ ಬಂದ್ಬಿಟ್ಟು ಸಾಮಾನ್ಯವಾದ, ಇದು ಒಂದು ಪೈರೈಟ್ ಕ್ರಿಸ್ಟಲಿಂದನೇ ಇದಾಗಿರೋದು. ಆದರೆ ವಿಶೇಷತೆ ಏನಪ್ಪ ಅಂದರೆ, ಇದರ ಮೇಲೆ ನಿತಿಕಾ ಏಂಜಲಿನ ಸಿಜಲ್ನ ಕಾರ್ವ್ ಮಾಡಿದ್ದಾರೆ ಇದ್ರ ಮೇಲೆ. ಸೊ ಇದೇನಾಗುತ್ತೆ, ನಿತಿಕಾ ಏಂಜಲ್ನ ಪವರ್ ಸಹ ಇರುತ್ತೆ. ನಿತಿಕಾ ಏಂಜಲ್ ಯಾರಪ್ಪ ಅಂದರೆ ದುಡ್ಡಿನ ಏಂಜಲ್. ಸೊ ದುಡ್ಡನ್ನು ತಂದು ಕೊಡುವಂತಹ ಏಂಜಲ್ ಆಗಿರ್ತಾಳೆ ಆಕೆ. ಸೊ ಹಾಗಾಗಿ ನೋಡ್ಬೋದು ನೀವು, ಆಕೆಯ ಮಂತ್ರ ಸಹ ಇಲ್ಲಿ ಪ್ರಿಂಟ್ ಮಾಡಿಸಿದ್ದೀನಿ ನಾನು. ಲಿರಾಜ್ ತಸಾ ವೇಫಾ ವೇ ನಿತಿಕಾ. ಓಕೆ, ಸೊ ಈ ಒಂದು ನಿತಿಕಾ ಏಂಜಲಿನ ಮಂತ್ರ ಸಹ ಇದ್ರ ಮೇಲೆ ಇರುತ್ತೆ. ಆ್ಯಂಡ್ ಆಕೆಯ ಸಿಜಲ್ನ ಸಹ ಪೈರೈಟ್ ಓವಲ್ ಸ್ಟೋನ್ ಮೇಲೆ ನಾನು ಪ್ರಿಂಟ್ ಮಾಡಿಸಿದ್ದೀನಿ. ಇದನ್ನು ಸಹ ನಾನು ಈ ಒಂದು ಬೌಲ್ ಒಳಗೆ ಹಾಕ್ತಿದ್ದೀನಿ. ಸೊ ಈ ಒಂದು ಬೌಲ್ ಬಂದು ನಾನು ಹೇಳ್ದಂಗೆ ಸೆಲೆನೈಟ್ ಕ್ರಿಸ್ಟಲಿಂದ ಮಾಡಿರ್ಪಟ್ಟಿರುತ್ತೆ. ಇದರ ಜೊತೆಗೆ ನಾವು ಏನೆಲ್ಲ ಆ್ಯಡ್ ಮಾಡ್ಬೋದು ಅಂತಂದರೆ, ನಿಮ್ಮ ಒಂದು ಹತ್ರ ಇರ್ತಕ್ಕಂತಹ ದುಡ್ಡನ್ನು ಆ್ಯಡ್ ಮಾಡಬಹುದು. ಆ್ಯಂಡ್ ಇದರ ಜೊತೆಗೆ ನಾವು ಪೈರೈಟ್ ಗಣಪತಿಯನ್ನು ಈ ಒಂದು ಬೌಲಲ್ಲಿ ಹೀಗೆ ಇಡಬೇಕಾಗತ್ತೆ. ತದನಂತರ ಆಪ್ಷನಲ್ ಆಗಿ ನೀವು ಬೇಕಿದ್ರೆ ಪೈರೈಟ್ ಸ್ಟೋನನ್ನು ಸಹ ಇಡಬಹುದು. ಓಕೆ, ಅದೇ ಇದು ಆಪ್ಷನಲ್, ನಿಮಗೆ ಬೇಕಂದರೆ ಇಡ್ಬೋದು, ಇಲ್ಲಾಂದರೆ ಇಟ್ಸ್ ಫೈನ್, ತೊಂದರೆ ಇಲ್ಲ. ಸೊ ಈ ಥರ ಮಾಡಿಬಿಟ್ಟು ನೀವು ಈ ಒಂದು ಬೌಲ್ನ ನಿಮ್ಮ ಕೆಲಸದ ಟೇಬಲ್ ಮೇಲೆ
ಅಥವಾ ಈಶಾನ್ಯ ಮೂಲೆಯಲ್ಲಿ, ಸೊ ನಾರ್ತ್ ಈಸ್ಟ್ ಕಾರ್ನರ್ ಅಂತ ಹೇಳ್ತೀವಿ. ಸೊ ನಿಮ್ಮ ಮನೆಯ ನಾರ್ತ್ ಈಸ್ಟ್ ಕಾರ್ನರ್, ಈಶಾನ್ಯ ಮೂಲೆಯಲ್ಲಿ ಸಹ ನೀವು ಇದನ್ನ ಇಡ್ಬೋದು. ದೇವರ ಮನೆಯಲ್ಲಿ ಸಹ ನೀವು ಇದನ್ನ ಇಡಬಹುದು. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಅವಕಾಶಗಳು ಬರುತ್ತೆ. ದುಡ್ಡು ಯಾವ್ಯಾವ ರೂಪದಲ್ಲಿ ಬರಬಹುದು, ನಿಮಗೆ ಅವಕಾಶದ ರೂಪದಲ್ಲಿ ಬರಬಹುದು, ಇಲ್ಲ ಅಂತಂದರೆ ಯಾರಾದರೂ ಬಿಸ್ನೆಸ್ ಡೀಲಿಂಗ್ಸ್ ಕೊಟ್ಟಿರೋ ಆ ರೂಪದಲ್ಲಿ ಬರ್ಬೋದು. ಸೊ ಈ ಥರ ಸುಮಾರು ರೂಪದಲ್ಲಿ, ಅಂದರೆ ಆಪರ್ಚುನಿಟೀಸ್ ಅಂತಕ್ಕಂಥದ್ದು ನಿಮಗೆ ಈ ಒಂದು ಮನಿ ಬೌಲಿಂದ ಸಿಗುತ್ತೆ ಅಂತಲೇ ಹೇಳಬಹುದು. ಈ ಒಂದು ಮನಿ ಬೌಲನ್ನು ನೀವು ನಿಮ್ಮ ಮನೆಯಲ್ಲಿ ಇರೋದ್ರಿಂದ ಧನಾಕರ್ಷಣೆ ಅಂತಕ್ಕಂಥದ್ದು 100% ಆಗುತ್ತೆ. ತುಂಬ ಸುಲಭ, ಹಾಗೆ ತುಂಬ ಉಪಯುಕ್ತಕಾರಿ ಆದಂತಹ ಒಂದು ರೆಮಿಡಿ ಅಂತಾನೆ ಹೇಳಬಹುದು. ಯಾರಿಗೆಲ್ಲ ಈ ಒಂದು ಮನಿ ಬೌಲ್ ಆರ್ಡರ್ ಮಾಡಬೇಕು, ಖಂಡಿತವಾಗ್ಲೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಕರೆ ಅಥವಾ ವಾಟ್ಸಪ್ ಮಾಡಿಬಿಟ್ಟು ಈ ಥರ ಒಂದು ಕ್ರಿಸ್ಟಲ್, ನಾನು ನಿಮಗೆ ಏನು ಕೊಡ್ತಾ ಇದ್ದೀನಿ ಅಂತಾರೆ, ಪೈರೈಟ್ ಗಣಪತಿಯನ್ನು ಕೊಡ್ತಾ ಇದ್ದೀನಿ, ಹಾಗೆ ಒಂದು ಸೆಲೆನೈಟ್ ಬೌಲನ್ನು ನಿಮಗೆ ಕಳಿಸ್ಕೊಡಲಾಗುತ್ತೆ. ಸೊ ಹಣ ಮತ್ತು ಈ ಒಂದು ಪೈರೈಟ್ ಸ್ಟೋನನ್ನು ನೀವು ಆಪ್ಷನಲ್ ಆಗಿ ಹಾಕೋಬಹುದಾಗಿದೆ. ಆದರೆ ಇದಿಷ್ಟು ಇಟ್ಟರೆ ಮೇಯ್ನ್ ಆಗಿ ಇದು ಅಟ್ರಾಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದನ್ನು ಹೇಗೆ ನೋಡ್ಕೋಬೇಕು ಅಂತಂದರೆ, ಪ್ರತಿನಿತ್ಯ ಗಣಪತಿಗೆ ನಾವು ಹೇಗೆ ನಾರ್ಮಲ್ ಆಗಿ ಪೂಜೆ ಮಾಡ್ತೀವಿ, ಈ ಬೌಲ್ಗೂ ಸಹ ಅದೇ ಥರ ಧೂಪಗಳನ್ನು ತೋರಿಸ್ಬೇಕಾಗುತ್ತೆ. ಸೊ ಧೂಪ ಒಂದು ತೋರಿಸಿದ್ರೆ ಸಾಕು ಈ ಒಂದು ಮನಿ ಬೌಲ್ಗೆ. ಸೊ ಈ ಒಂದು ಉಪಾಯ ನಿಮಗೆ ಹೆಲ್ಪ್ ಆಗಿದೆ ಅನ್ಕೋತೀನಿ. ಆ್ಯಂಡ್ ನಿಮ್ಗೆ ಯಾವುದೇ ರೀತಿಯ ಒಂದು ಡೌಟ್ಸ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಖಂಡಿತವಾಗ್ಲೂ ನಾನು ನಿಮಗೆ ಉತ್ತರವನ್ನು ಕೊಡ್ತೀನಿ. ಯಾವುದೇ ಡೌಟ್ಸ್ ಇದ್ರೂ ನಾನು ಖಂಡಿತ ಕ್ಲಿಯರ್ ಮಾಡ್ತೀನಿ. ಆ್ಯಂಡ್ ನಿಮಗೆ ಹೇಳಬೇಕು ಅಂದರೆ, ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಐ ಹೋಪ್ ನಿಮಗೆ ಈ ಒಂದು ಉಪಾಯ ಇಷ್ಟ ಆಗಿದೆ ಅನ್ಕೋತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ಥರ ಇಂಟ್ರೆಸ್ಟಿಂಗ್ ಆದ ವಿಡಿಯೋನೊಂದಿಗೆ ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.